ಸಂಘದಲ್ಲಿ ಕಾಫಿ ಟೀ ಕುಡಿಬಾರ್ದು ಅನ್ನುವ ನಿಯಮ ಎಲ್ಲೂ ಇಲ್ಲ. ಆದರೆ ಸಂಘದ ಅಂದಿನ ಹಿರಿಯರು ಒಂದು ರೀತಿ ಅಲಿಖಿತವಾಗಿ ಸಂಘದ ಪ್ರಚಾರಕರು ಕಾಫಿ ಟೀ ಕುಡಿಯಲ್ಲ ಅನ್ನುವ ರೀತಿಯಲ್ಲಿ ಇದ್ದರು. ಸ್ವತಃ ಅವ್ರು ಯಾರು ಕುಡಿತಾ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ. ಸಂಘದ ಕೆಲಸವನ್ನು ಕೈಗೆತ್ಕೊಂಡಂತಹ ಸಂಘದ ಕಾರ್ಯಕರ್ತರು, ಸಂಘದ ಹಿರಿಯರು ತಮ್ಮ ಜೀವನ ಶೈಲಿಯನ್ನು ಕೂಡ ಸಂಘ ಕಾರ್ಯಕ್ಕೆ ಪೂರಕವಾಗಿ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಸುಂದರವಾದಂಥ ಘಟನೆಯನ್ನು ತಮ್ಮೆದುರಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಂಘದ ಪ್ರಾಂತ ಪ್ರಚಾರಕರಾಗಿದ್ದಂಥ ಮಾನ್ಯ ಅಜಿತ್ ಕುಮಾರರ ಕಥೆ ಇದು. ಅಜಿತ್ ಕುಮಾರ್ ಅವರು 5-6 ದಶಕಗಳ ಹಿಂದಿನೇ ಇಂಜಿನಿಯರಿಂಗಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಪ್ರತಿಭಾನ್ವಿತರು. ಸಂಘದ ಪ್ರಚಾರಕರಾಗಿ ಹೊರಟರು. ಅಜಿತ್ ಕುಮಾರ್ ಅವರಿಗೆ ಒಂದಷ್ಟು ಶೋಕಿ ಅಂತ ಹೇಳ್ಬೋದು, ಆ ರೀತಿಯ ಸ್ವಭಾವಗಳು ಇದ್ದು. ಅಂದರೆ ಗರಿಗರಿಯಾದಂಥ ಡ್ರೆಸ್ ಹಾಕ್ಕೋಬೇಕು, ಮಡಚಿ ಹೋಗಿರುವಂತಹ ಆ ರೀತಿಯ ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಹಾಗೆಯೇ ಕಾಫಿ ಕುಡಿಯುವಂಥ ಅಭ್ಯಾಸ ಅವ್ರಿಗೆ ತುಂಬ ಇತ್ತು. ಬಿಸಿ ಬಿಸಿಯಾಗಿರಬೇಕು, ನೊರೆ ಇರಬೇಕು, ಕೊಡುವಂಥ ಗ್ಲಾಸಿನ ತುಂಬ ಕಾಫಿ ಇರಬೇಕು, ಫ್ಲಾಸ್ಕಲ್ಲಿ ಅವರು ಯಾವತ್ತೂ ಕಾಫಿಯನ್ನು ತೊಗೊಂಡು ಹೋಗ್ತಾ ಇದ್ರಂತೆ. ಹೀಗೆ ಕಾಫಿ ಬಗ್ಗೆ ಬಹಳ ವಿಶೇಷವಾದಂಥ ಆಗ್ರಹ ಅದು ಅಜಿತ್ ಕುಮಾರ್ರಿಗಿತ್ತು. ಇದನ್ನು ಈ ರೀತಿ ಡ್ರೆಸ್ ಕೋಡ್ ಬಗ್ಗೆ ಮತ್ತು ಕಾಫಿಯ ಬಗ್ಗೆ ಅವರ ಸಹೋದರ ಡಾಕ್ಟರ್ ಪುಟ್ಟಣ್ಣಯ್ಯವರೇ ತಮ್ಮ ಅಣ್ಣ ಹೀಗಿದ್ದರು ಅಂತ ಅವರೇ ಉಲ್ಲೇಖ ಮಾಡ್ತಾರೆ. ಅಜಿತ್ ಕುಮಾರರು ಸಂಘದ ಪ್ರಚಾರಕ್ಕಾಗಿ ಹೊರಟರು. ಸಂಘದಲ್ಲಿ ಕಾಫಿ ಟೀ ಕುಡಿಬಾರ್ದು ಅನ್ನುವ ನಿಯಮ ಎಲ್ಲೂ ಇಲ್ಲ. ಆದರೆ ಸಂಘದ ಅಂದಿನ ಹಿರಿಯರು ಒಂದು ರೀತಿ ಅಲಿಖಿತವಾಗಿ ಸಂಘದ ಪ್ರಚಾರಕರು ಕಾಫಿ ಟೀ ಕುಡಿಯಲ್ಲ ಅನ್ನುವ ರೀತಿಯಲ್ಲಿ ಇದ್ದರು. ಸ್ವತಃ ಅವ್ರು ಯಾರು ಕುಡಿತಾ ಇರಲಿಲ್ಲ. ಅಜಿತ್ ಕುಮಾರ್ ಅವರು ಸಂಘದ ಪ್ರಚಾರಕ್ಕಾಗಿ ಹೊರಟರು. ಸಹಜವಾಗಿ ಇವರು ಕೂಡ ಆರಂಭದ ದಿನಗಳಲ್ಲಿ ತುಂಬ ಇಷ್ಟಪಟ್ಟು ಕಾಫಿಯನ್ನು ಕುಡಿತಾ ಇದ್ದರು. ಆದರೆ ಸಂಘದ ಹಿರಿಯರ ಸಹವಾಸಕ್ಕೆ ಬಂದರು. ಆಗಿನ ಹಿರಿಯರಾಗಿದ್ದಂತಹ ಮಾನ್ಯ ಯಾದವರಾವ್ ಜೋಶಿಯವರು ಅಥವಾ ಹೋವೆ ಶೇಷಾದ್ರಿಗಳಿರ್ಬೋದು, ಸೂರ್ಯನಾರಾಯಣ ರಾಯರಿರ್ಬೋದು, ಇವರು ಯಾರೂ ಕೂಡ ಕಾಫಿ ಟೀ ಕುಡಿತಾ ಇರಲಿಲ್ಲ. ಇದನ್ನು ಗಮನಿಸಿದಂಥ ಮಾನ್ಯ ಅಜಿತ್ ಕುಮಾರ್ ಅವರು ಕೂಡ ತಾನು ಕಾಫಿ ಕುಡಿಬಾರ್ದು ಅನ್ನುವ ನಿರ್ಣಯಕ್ಕೆ ಬರ್ತಾರೆ. ಹಾಗೆ ನಿರ್ಣಯಕ್ಕೆ ಬಂದಿದ್ದು ಮಾತ್ರ ಅಲ್ಲ, ಜೀವನ ಪೂರ್ತಿ ಕಾಫಿ ಕುಡಿಯುವ ಆಸೆಯನ್ನು ಕೂಡ ವ್ಯಕ್ತಪಡಿಸಲ್ಲ. ಅಂದರೆ ಸಂಘ ಕಾರ್ಯಕ್ಕಾಗಿ ತನ್ನ ವೈಯಕ್ತಿಕವಾದಂಥ ಎಷ್ಟೋ ಆಸೆ ಅಪೇಕ್ಷೆಗಳನ್ನು ಕೂಡ ದೂರ ಇಟ್ಟಂತಹ 100 ಜನ ಕಾರ್ಯಕರ್ತರಿದ್ದಾರೆ. ಸಂಘಟನೆಗೋಸ್ಕರ ತನ್ನ ವೈಯಕ್ತಿಕವಾದಂಥ ಆಸೆ ಅಪೇಕ್ಷೆಗಳು ದೂರ ಆಗಬೇಕು ಅಂತ ಸಂಘಟನೆಗೆ ಪೂರಕವಾಗಿ ತನ್ನ ಜೀವನ ಶೈಲಿಯನ್ನು ನಿರ್ಮಿಸಿಕೊಳ್ಬೇಕು ಅನ್ನೋದು ಸಂಘದ ಹಿರಿಯರ ಜೀವನದಿಂದ ನಾವೆಲ್ಲರೂ ಕೂಡ ಪಾಠವನ್ನೇ ಕಲಿತೀವಿ. ಡಾಕ್ಟರ್ ಜಿಯವರ ಜೀವನದಲ್ಲೂ ಕೂಡ ಹೀಗೆ ಆಯ್ತಲ್ವಾ. ಡಾಕ್ಟರ್ ಜಿಯವರು ಮಹಾ ಕೋಪಿಷ್ಠರಾಗಿದ್ದರಂತೆ. ತುಂಬ ಬೇಗ ಕೋಪ ಬರ್ತಾ ಇತ್ತಂತೆ. ಅಂತಹ ಕೋಪವನ್ನು ಕೂಡ ಸಂಘಕ್ಕೋಸ್ಕರ, ಸಂಘ ಕಾರ್ಯಕ್ಕೋಸ್ಕರ ಡಾಕ್ಟರ್ ಜಿ ಬಿಟ್ಟರು ಅನ್ನೋದನ್ನು ಡಾಕ್ಟರ್ ಜಿಯವರ ಜೀವನದಲ್ಲಿ ಓದ್ತೀವಿ. ಹೀಗೆ ಸಂಘ ಕಾರ್ಯಕ್ಕಾಗಿ ತನ್ನ ವೈಯಕ್ತಿಕವಾದಂತಹ ಎಷ್ಟೋ ಸಂಗತಿಗಳನ್ನು ಬಿಟ್ಟು ಸಮಾಜಕ್ಕಾಗಿ, ಸಂಘ ಕಾರ್ಯಕ್ಕಾಗಿ, ಆ ಕಾರ್ಯಕ್ಕೆ ಪೂರಕವಾಗಿ ತಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡಂಥ ಸಂಘದ ಹಿರಿಯರು ನಮ್ಮೆಲ್ಲ ಈಗಿನ ಸಂಘದ ಕಾರ್ಯಕರ್ತರಿಗೆ, ಸಂಘದ ಸ್ವಯಂ ಸೇವಕರಿಗೆ ಪ್ರೇರಣೆ ಆಗ್ತಾರೆ, ಮಾರ್ಗದರ್ಶಕರಾಗ್ತಾರೆ ಅಲ್ವಾ.